ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಆನೇಕಲ್ ತಾಲೂಕಿನ ಚಂದಾಪುರ ಮಾರ್ಗವಾಗಿ ಹೋಗುವಂತಹ ಸೂರ್ಯನಗರ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಒಂದು ರಸ್ತೆ ಬದಿಯಲ್ಲಿ ಬೀದಿ ವ್ಯಾಪಾರವಂತಹ ಒಂದು ಈ ಮಹಿಳೆ ಮತ್ತು ಏನು ಗಂಡ ಹೆಂಡತಿಯರನ್ನು ನೋಡ್ತಾ ಇದ್ದೀರಲ್ಲ, ಇವರು ಒಂದು ಪುಟ್ಟದಾದಂತಹ ವ್ಯಾಪಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ದಿಲೀಪ್ ಕುಮಾರ್ ಎಂಬುವಂತಹ ಒಬ್ಬ ವ್ಯಕ್ತಿ ಫ್ರಾಡ್ ಚೆಕ್ಕನ್ನು ಕೊಟ್ಟು ಇವರಿಗೆ ದೋಖ ಮಾಡಿದ್ದಾನೆ, ಅಂದರೆ ಮೋಸ ಮಾಡಿದ್ದಾನೆ. ಏನಂದರೆ ಈ ಮಹಿಳೆಯರ ಹತ್ರ 1 ಲಕ್ಷ ಹಣ ತಗೊಂಡು, ಏನು ದಿಲೀಪ್ ಕುಮಾರ್ ಎಂಬಂತಹ ವ್ಯಕ್ತಿ ಈ ಮಹಿಳೆಯರ ಹತ್ರ 1 ಲಕ್ಷ ಹಣ ತಗೊಂಡಿದ್ದಾನೆ. ಯಾವುದೇ ರೀತಿ ದಾಖಲೆಗಳಿಲ್ಲ. ಮೋಸದ ಎಷ್ಟು ಜನಕ್ಕೆ ಇವರು ಈ ರೀತಿ ಮೋಸಗಳನ್ನು ಮಾಡ್ಬೋದು. ಅದೇ ಫ್ರಾಡ್ ಚೆಕ್ ಅಂತ ಕೊಟ್ಟಿದ್ದಾರೆ. ಈ ಮಹಿಳೆ ಪಾಪ ಕಾರು ಒಂದು ಬುಕ್ ಮಾಡೋದಕ್ಕಂತ ಶೋರೂಮಲ್ಲಿ ಹೋಗಿದ್ದಾಗ ಈ ವ್ಯಕ್ತಿ ಒಬ್ಬ ದಿಲೀಪ್ ಕುಮಾರ್ ಅಂತಹ ವ್ಯಕ್ತಿ ಫ್ರಾಡ್ ಚೆಕ್ಕನ್ನು ಕೊಟ್ಟಿದ್ದಾನೆ. ಅಲ್ಲಿ ಶೋರೂಮಲ್ಲಿ ಹಿಂತಿರುಗಿಸಿದ್ದಾರೆ. ಈ ಚೆಕ್ ಇದು ಫ್ರಾಡ್ ಚೆಕ್ಕು, ಇವರು ಹಾಕಿರುವಂತಹ ಸಹಿ ಅವ್ರಿಗೆ ಮ್ಯಾಚಿಂಗ್ ಆಗ್ತಾಯಿಲ್ಲ. ಇನ್ನೂ ಇವರು ಎಷ್ಟು ಜನಗಳಿಗೆ ಮೋಸ ಮಾಡಿರ್ಬೋದು ಅನ್ನೋದು ಸಂಶಯದಲ್ಲಿ ಕಾಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಏನು ಸೂರ್ಯನಗರದ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಸಹ ದೂರನ್ನು ಸಹ ಕೊಡೋದಕ್ಕೆ ಹೋಗಿದ್ದಾಗ ಈ ಮಹಿಳೆ ಸೂರ್ಯನಗರದ ಸ್ಟೇಷನ್ನ ಸಿಬ್ಬಂದಿಗಳು ಸಹ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋದ್ರಲ್ಲಿ ಇದರಲ್ಲಿ ನಾವು ಕೊಡ್ತೀವಿ ಅಂತ ಬಂದರು. ಆಮೇಲೆ ಇವಾಗ ಕೇಳಕ್ಕೆ ಹೋದ್ರೆ ನೀವು ಕೊಟ್ಟೇ ಇಲ್ಲ, ನನಗೆ ನಾನು ಕೊಡಬೇಕಾಗೇ ಇಲ್ಲ, ಏನು ಮಾಡ್ಕೋಗು, ನೀನು ಎಲ್ಲಿಗೆ ಹೋಗಿ ದೂರು ಕೊಡ್ತೀಯ ಕೊಡು, ನಂತ ಇಸ್ಕೊಳಕ್ಕಾಗೋದಿಲ್ಲ ದುಡ್ಡು ಅಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈಗ ಅಮ್ಮ, ಈಗ ಕಂಪ್ಲೇಂಟ್ ಪೊಲೀಸ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ನೀವು? ಹೋಗಿದ್ದು, ಅಲ್ಲೂ ಕರೆದು ಕೇಳ್ತೀವಿ ಅಂತ ಕೇಳಿದ್ರು. ಕೇಳೋ ಹೊತ್ತಿಗೆ ಅಲ್ಲೂ ಏನು ನಡೀಲಿಲ್ಲ, ಅಲ್ಲಿ ನಮ್ಗೇನು ನ್ಯಾಯ ಕೊಡಿಸ್ಲಿಲ್ಲ. ಆದರೆ ಈಗ ಪೊಲೀಸ್ ಅಧಿಕಾರಿಗಳೇನಾದರೂ ಇದರಲ್ಲಿ ನಿರ್ಲಕ್ಷ್ಯ ಏನಾದ್ರು ತೋರಿದಾರ ಕಂಪ್ಲೇಂಟ್ ತಗೊಳ್ಳೋಂತಹ ವಿಚಾರ? ಆಗಿದ್ದಾರೆ ಅನ್ಕೋತೀನಿ ಸರ್. ಯಾಕೆ ಅಂದ್ರೆ ನಾವು ಅಲ್ಲಿ ಹೋದ್ರೂ ಕೂಡ ನಮ್ಗೆ ನ್ಯಾಯ ಕೊಡ್ಸಿಲ್ಲ. ನಾನು ಅಲ್ಲಿ ಕುಂತ್ಕೊಂಡು ನೈಟ್ ಎಲ್ಲ ಹೋದೆ ಸರ್. ಹಂಗೆ ಮಂಡಿ ಮೇಲೆಲ್ಲ ಕೈ ಉರ್ಕೊಂಡು ಹೋದ್ರು ನಮ್ಗೆ ಅವ್ರು ನ್ಯಾಯ ಕೊಡಿಸ್ಲಿಲ್ಲ. ನಾವು ಅಲ್ಲಿಂದ ಬಂದು ಮತ್ತೆ ಬೆಳಿಗ್ಗೆ ಬನ್ನಿ ಅಂದ್ರು ಮತ್ತೆ ಹೋದ್ರೂ ಕೂಡ ನನ್ನ ಹತ್ರ ನ್ಯಾಯ ತಗೊಳ್ಳಿಲ್ಲ ಅಲ್ಲಿ. ಅಮ್ಮ, ಈಗ ಕೊಟ್ಟು ಹಣ ತಗೊಂಡು ಈ ವ್ಯಕ್ತಿ ಎಷ್ಟು ದಿನ ಆಯ್ತು? 2 ಡಿಸೆಂಬರ್ 6ನೇ ತಾರೀಕಿಂದ. ಕ್ಯಾಮ್ರಾ ಸ್ವಲ್ಪ ಇದು ಎಷ್ಟು ದಿನ ಆಯ್ತು ನಿಮ್ಮ? ಡಿಸೆಂಬರ್ 6ನೇ ತಾರೀಕು ತಗೊಂಡು. 6ನೇ ತಾರೀಕು ತಗೊಂಡಿದ್ರು. ಈಗ ಯಾವ ವಿಚಾರದಲ್ಲಿ ಅವರು ಹಣ ತಗೊಂಡಿದ್ರು ನಿಮ್ಮ ಹತ್ರ? ಅವರು ನಾನು ಕಾರ್ ತಗೋಬೇಕು, ಅವ್ರ ಹತ್ರ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದಾರೆ. ಇವಾಗ ತಗೋಬೇಕು, ನೀವು ತಗೊಳ್ಳುವಾಗ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳೋ ಟೈಮಿಗೆ ಬುಕ್ಕಿಂಗ್ ಆಯ್ತು. ನಮ್ದು ಕಾರು ಬುಕ್ಕಿಂಗ್ ಆದ ಟೈಮಿಗೆ ಖಾಲಿ ಚೆಕ್ ನಾನು ಕೊಟ್ಟಿರ್ತೀನಿ, ಹಣ ಅಲ್ಲಿ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಖಾಲಿ ಚೆಕ್ ಅಲ್ಲಿ ಕೊಟ್ಟರು. ಅಲ್ಲಿ ಕೊಡೋ ಹೊತ್ತಿಗೆ ಅಲ್ಲಿ ಕೇಳೋ ಹೊತ್ತಿಗೆ ಮಿಸ್ ಮ್ಯಾಚಿಂಗ್ ಸಿಗ್ನೇಚರ್ ಅಂತ ಹೇಳಿ ಅವರು ವಾಪಸ್ಸು ಇದು ಮಾಡಿದ್ರು. ಯಾರು ಕೊಟ್ಟಿರೋದು ಮಿಸ್ ಮ್ಯಾಚಿಂಗ್ ಅಂತ? ಬ್ಯಾಂಕ್ ಅವರಲ್ಲ, ಇವರು ಕಾರ್ ಶೋರೂಮ್ ಅವರು, ಅವ್ರು ಕೊಟ್ಟರು. ಅಲ್ಲಿ ನನಗೆ ಕಾರ್ ಬುಕ್ ಆಗ್ಲಿಲ್ಲ. ಚೆಕ್ ಇದು ನೀವು ತಗೊಂಡು ಕೊಟ್ರ ಅವರು ಅಲ್ಲಿಂದ ಡೈರೆಕ್ಟ್ ಅವರು ಕೊಟ್ಟಿದ್ರಲ್ಲ? ಅವರೇ ಇಲ್ಲಿಂದ ನಮ್ಮ ಅಂಗಡಿ ಮುಂದೆನೆ ಬುಕ್ಕಿಂಗ್ ಆಗಿದ್ದು, ನಮ್ಮ ಅಂಗಡಿ ಮುಂದೆನೆ ಕೊಟ್ಟರು ಅವರು ಸೈನ್ ಮಾಡಿ. ಈಗ ಕಂಪ್ಲೇಂಟ್ ಕೊಟ್ಟಾಗ ಹೋಗಿದ್ದಾಗ ಪೊಲೀಸ್ ಅಧಿಕಾರಿಗಳು ಯಾಕೆ ತಗೊಂಡಿಲ್ಲ? ಯಾರ್ಯಾರು ಅವರು ಅಧಿಕಾರಿಗಳು? ನೀವು ಅವರೇ ಕೊಡ್ಬೇಕು ಅಂತ ಹೇಳಿ ಡಬಲ್ ಕೆ ಮಾಡ್ತಾ ಇದ್ರು ಅವರು. ನಾನೀಗ ಕೊಡ್ಬೇಕಾಗಿಲ್ಲ. ಅಧಿಕಾರಿಗಳ ಹೆಸರು ಹೇಳ್ಬೋದಾ ಅಂತ ಇದ್ರು ಅವರು. ಇಬ್ರು ಬೆಳಗ್ಗೆ ಸ್ಟೇಟ್ಮೆಂಟ್ ಏನೇನಿದೆ ತೆಗೆಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ತೆಗೆಸ್ಕೊಂಡು ಹೋದ್ರು ಕೂಡ ಅಲ್ಲಿ ನಮ್ಗೆ ಅವ್ರು ಇರ್ಲಿಲ್ಲ, ಮತ್ತೆ ನ್ಯಾಯ ಸಿಗ್ಲಿಲ್ಲ. ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ನೀವು ಏನನ್ನು ಅನ್ನಿಸ್ಬೋದು ಮೇಡಮ್? ಸರ್ ಅನ್ನಿಸ್ಬೋದು ಅಂದ್ರೆ ಈಗ ನನ್ಗೆ ಅದು ವಾಪಸ್ಸು ನಮ್ಗೆ ಬೇಕು ಸರ್ ಕಾಸು. ಯಾಕಂದ್ರೆ ಜೀವನವನ್ನ ಕಟ್ಕೊಂಡು ಅಲ್ಲಿಂದ ಬಂದು ಯಾವ್ದೋ ಊರಿಂದ ಬಂದು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ಕಟ್ಟಿ ಬೆಳಿಗ್ಗೆ ತಿಂದ್ರೆ ಸಂಜೆ ಮಧ್ಯಾಹ್ನ ತಿನ್ನಲ್ಲ, ಹಂಗೆ ಇದೆ ಸರ್. ನಮ್ ಈಗ ಆ ತರದಲ್ಲಿ ಸಂಪಾದನೆ ಮಾಡಿ 6 ಕಾಸ 3 ಕಾಸ ಕೂಡ್ತಿದ್ರಲ್ಲಿ ಇನ್ನೊಬ್ರ ಹತ್ರ 50,000 ನನ್ನ ಸಾಲನು ತಗೊಂಡು ನಾನು ಕೊಡ್ತೀನಿ ನಿಮ್ಗೆ ಅಂತ ಇಸ್ಕೊಂಡು ಅವ್ರ ಸಾಲನು ನಾನು ತೀರ್ಸಿದ್ದೀನಿ. ಇವರು ಮಾತ್ರ ನನಗೆ ಮೋಸ ಮಾಡಿದ್ದಾರೆ. ಈಗ ಮಹಿಳೆ ಏನಾದ್ರು ನಿಮ್ಗೆ ಧಮಕಿ ಹಾಕಿದ್ರು, ಯಾವ್ದು ಕೊಡ್ಬೇಕಾಗಿಲ್ಲ ನಿನ್ಗೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಗಂಡ ತಗೊಂಡಿರೋದು ಮಹಿಳೆ ಗೊತ್ತೇ ಇಲ್ಲ ಅವ್ರ ಹೆಂಡತಿ. ಆದ್ರೆ ಈಗ ಮಹಿಳೆ ಏನ್ ಹೇಳ್ತಾರೆ ಅಂದ್ರೆ, ಆಗ್ಲೇ ನಾವು ಕರೆ ಮಾಡಿದ್ದಕ್ಕೆ ಮಹಿಳೆ ನನ್ನ ಗಂಡ ತಗೊಂಡೇ ಇಲ್ಲ, ಒಬ್ಬ ಏನು ಹರಿಶ್ಚಂದ್ರ ತರ ಒಂದು ಬಿಹೇವ್ ಮಾಡಿದ್ರು ಮಹಿಳೆ. ಇಲ್ಲ ಸರ್, ಒಳ್ಳೇದ್ ಮಾಡ್ಕೊಂಡು ನಮ್ಮನ್ನ ಒಳ್ಳೆ ಇದಕ್ಕೆ ದುಡ್ಡು ನನಗೆ ಬೇಕು ಅಂತ ಕಾರ್ ತಗೊಂಡಿದ್ದಾರೆ. ಅವ್ರ ಹತ್ರ ಆಲ್ರೆಡಿ ಐತೆ, ಸೆಕೆಂಡ್ ಕಾರ್ ತಗೊಂಡಿದ್ದಾರೆ. ನಮ್ದೇ ದುಡ್ಡು ಇಸ್ಕೊಂಡು ತಗೊಂಡಿದ್ದಾರೆ 1 ಲಕ್ಷ. ಸರಿ, ತಮ್ಮ ಹೆಸರಮ್ಮ? ಸುಜಾತ ಅನ್ನುವಂತಹ ಮಹಿಳೆಯರ ಹತ್ರ 1 ಲಕ್ಷವನ್ನು ಹಣ ಪಡೆದಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಹಣವನ್ನು ಹಿಂತಿರುಗಿಸಿಲ್ಲ. ನೋಡ್ತಾ ಇರ್ಬೋದು, ಇದು ಬ್ಲಾಕ್ ಕೊಟ್ಟಿದ್ದಾರೆ. ಈ ಚೆಕ್ಕು ಸಹ ಯಾವುದೇ ರೀತಿ
ಒಂದು ಪ್ರಕಾರ ನೋಡಿದ್ರೆ ಇದು ಚೆಕ್ ಬ್ಲಾಕ್ ಚೆಕ್ ಇದು ಯಾವುದೇ ರೀತಿ ಅವತ್ತು ಆಧಾರದಂತಹ ಚೆಕ್ ಇಲ್ಲ ನೋಡಿ. ಆ ಮಹಿಳೆಯರು ಇಬ್ಬರು ಮತ್ತು ಗಂಡ ಮತ್ತು ಹೆಂಡತಿ, ಈ ಇಬ್ಬರು ಒಂದು ಗಂಡ ಹೆಂಡತಿ ಇಬ್ಬರು ಮೋಸ ಮಾಡಿರುವಂತಹ ಇವರಿಬ್ಬರಿಗೆ. ಅಮ್ಮ, ಏನೇನು ನಡೆದಿದೆ ಘಟನೆ ಹೇಳಮ್ಮ. ಒಂದು ಸಾಲ ಬೇಕು ಅಂತ ಬಂದ್ರು, ಹೇಳಿ. 1 ಲಕ್ಷ ನನಗೆ ದುಡ್ಡು ಬೇಕು ಅಂತ ಬಂದ್ರು. ನಾವು ಕಾರ್ ತಗೊಳ್ತೀವಿ, ನೀವು ತಗೊಳ್ಳೋ ಟೈಮಿಗೆ ನಾವು ಕೊಡ್ತೀವಿ ಅಂತ ಬಂದ್ರು. ಆಮೇಲೆ ಇವಾಗ ಕೇಳಕ್ ಹೋದ್ರೆ ನೀವು ಕೊಟ್ಟೇ ಇಲ್ಲ ನನಗೆ, ನನ್ ಕೊಡ್ಬೇಕಾಗೇ ಇಲ್ಲ, ಏನ್ ಮಾಡ್ಕತಿ ಮಾಡ್ಕೊ ಹೋಗು, ನೀನ್ ಎಲ್ಲಿಗೆ ಹೋಗಿ ದೂರ ಕೊಡ್ತೀಯ ಕೊಡು, ನಂತ ಇಸ್ಕೊಳಕ್ ಆಗೋದಿಲ್ಲ ದುಡ್ಡು ಅಂತ ಹೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈಗ ಅಮ್ಮ, ಈಗ ಕಂಪ್ಲೇಂಟ್ ಪೊಲೀಸ್ಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ನೀವು? ಹೋಗಿದ್ದು, ಅಲ್ಲೂ ಕರೆದು ಕೇಳ್ತೀವಿ ಅಂತ ಕೇಳಿದ್ರು. ಕೇಳೋ ಹೊತ್ತಿಗೆ ಅಲ್ಲೂ ಏನು ನಡೀಲಿಲ್ಲ, ಅಲ್ಲಿ ನಮ್ಗೇನು ನ್ಯಾಯ ಕೊಡಿಸ್ಲಿಲ್ಲ. ಆದ್ರೆ ಈಗ ಪೊಲೀಸ್ ಅಧಿಕಾರಿಗಳೇನಾದ್ರು ಇದರಲ್ಲಿ ನಿರ್ಲಕ್ಷ್ಯ ಏನಾದ್ರು ತೋರಿದಾರ ಕಂಪ್ಲೇಂಟ್ ತಗೊಳ್ಳೋಂತಹ ವಿಚಾರ? ಆಗಿದ್ದಾರೆ ಅನ್ಕೋತೀನಿ ಸರ್. ಯಾಕೆ ಅಂದ್ರೆ ನಾವು ಅಲ್ಲಿ ಹೋದ್ರೂ ಕೂಡ ನಮ್ಗೆ ನ್ಯಾಯ ಕೊಡ್ಸಿಲ್ಲ. ನಾನು ಅಲ್ಲಿ ಕುಂತ್ಕೊಂಡು ನೈಟ್ ಎಲ್ಲ ಹೋದೆ ಸರ್, ಹಂಗ್ ಮಂಡಿ ಮೇಲೆಲ್ಲ ಕೈ ಉರ್ಕೊಂಡು ಹೋದ್ರು ನಮ್ಗೆ ಅವ್ರು ನ್ಯಾಯ ಕೊಡಿಸ್ಲಿಲ್ಲ. ನಾವು ಅಲ್ಲಿಂದ ಬಂದು ಮತ್ತೆ ಬೆಳಿಗ್ಗೆ ಬನ್ನಿ ಅಂದ್ರು ಮತ್ತೆ ಹೋದ್ರೂ ಕೂಡ ನನ್ನ ಹತ್ರ ನ್ಯಾಯ ತಗೊಳ್ಳಿಲ್ಲ ಅಲ್ಲಿ. ಅಮ್ಮ, ಈಗ ಕೊಟ್ಟು ಹಣ ತಗೊಂಡು ಈ ವ್ಯಕ್ತಿ ಎಷ್ಟು ದಿನ ಆಯ್ತು? 2 ಡಿಸೆಂಬರ್ 6ನೇ ತಾರೀಕಿಂದ. ಕ್ಯಾಮ್ರಾ ಸ್ವಲ್ಪ ಇದು ಎಷ್ಟು ದಿನ ಆಯ್ತು ನಿಮ್ಮ? ಡಿಸೆಂಬರ್ 6ನೇ ತಾರೀಕಲ್ಲಿ ತಗೊಂಡು. 6ನೇ ತಾರೀಕು ತಗೊಂಡಿರೋದು. ಈಗ ಯಾವ ವಿಚಾರದಲ್ಲಿ ಅವರು ಹಣ ತಗೊಂಡಿದ್ರು ನಿಮ್ಮ ಹತ್ರ? ಅವರು ನಾನು ಕಾರ್ ತಗೋಬೇಕು, ಅವ್ರ ಹತ್ರ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದಾರೆ. ಇವಾಗ ತಗೋಬೇಕು, ನೀವು ತಗೊಳ್ಳುವಾಗ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನ್ ತಗೊಳ್ಳೋ ಟೈಮಿಗೆ ಬುಕ್ಕಿಂಗ್ ಆಯ್ತು ನಮ್ದು ಕಾರು. ಬುಕ್ಕಿಂಗ್ ಆದ ಟೈಮಿಗೆ ಖಾಲಿ ಚೆಕ್ ನಾನು ಕೊಟ್ಟಿರ್ತೀನಿ, ಹಣ ಅಲ್ಲಿ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಖಾಲಿ ಚೆಕ್ ಅಲ್ಲಿ ಕೊಟ್ರು. ಅಲ್ಲಿ ಕೊಡೋ ಹೊತ್ತಿಗೆ ಅಲ್ಲಿ ಕೇಳೋ ಹೊತ್ತಿಗೆ ಮಿಸ್ ಮ್ಯಾಚಿಂಗ್ ಸಿಗ್ನೇಚರ್ ಅಂತ ಹೇಳಿ ಅವರು ವಾಪಸ್ಸು ಇದ್ ಮಾಡಿದ್ರು. ಯಾರು ಕೊಟ್ಟಿರೋದು ಮಿಸ್ ಮ್ಯಾಚಿಂಗ್ ಅಂತ? ಬ್ಯಾಂಕ್ ಅವರಲ್ಲ, ಇವರು ಕಾರ್ ಶೋರೂಮ್ ಅವರು, ಅವ್ರು ಕೊಟ್ರು. ಅಲ್ಲಿ ನನಗೆ ಕಾರ್ ಬುಕ್ ಆಗ್ಲಿಲ್ಲ. ಚೆಕ್ ಇದು ನೀವು ತಗೊಂಡು ಕೊಟ್ರ ಅವರು ಅಲ್ಲಿಂದ ಡೈರೆಕ್ಟ್ ಅವರು ಕೊಟ್ಟಿದ್ರಲ್ಲ? ಅವರೇ ಇಲ್ಲಿಂದ ನಮ್ಮ ಅಂಗಡಿ ಮುಂದೆನೆ ಬುಕ್ಕಿಂಗ್ ಆಗಿದ್ದು, ನಮ್ಮ ಅಂಗಡಿ ಮುಂದೆನೆ ಕೊಟ್ರು ಅವರು ಸೈನ್ ಮಾಡಿ. ಈಗ ಕಂಪ್ಲೇಂಟ್ ಕೊಟ್ಟಾಗ ಹೋಗಿದ್ದಾಗ ಪೊಲೀಸ್ ಅಧಿಕಾರಿಗಳು ಯಾಕೆ ತಗೊಂಡಿಲ್ಲ? ಯಾರ್ಯಾರು ಅವರು ಅಧಿಕಾರಿಗಳು? ನೀವು ಅವರೇ ಕೊಡ್ಬೇಕು ಅಂತ ಹೇಳಿ ಡಬಲ್ ಕೆ ಮಾಡ್ತಾ ಇದ್ರು ಅವರು. ನಾನೀಗ ಕೊಡ್ಬೇಕಾಗಿಲ್ಲ. ಅಧಿಕಾರಿಗಳ ಹೆಸರು ಹೇಳ್ಬೋದು ಸರ್ ಅಂತ ಇದ್ರು ಅವರು. ಇಬ್ರು ಬೆಳಗ್ಗೆ ಸ್ಟೇಟ್ಮೆಂಟ್ ಏನೇನಿದೆ ತೆಗೆಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ತೆಗೆಸ್ಕೊಂಡು ಹೋದ್ರು ಕೂಡ ಅಲ್ಲಿ ನಮ್ಗೆ ಅವ್ರು ಇರ್ಲಿಲ್ಲ, ಮತ್ತೆ ನ್ಯಾಯ ಸಿಗ್ಲಿಲ್ಲ. ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ನೀವು ಏನನ್ನು ಅನ್ನಿಸ್ಬೋದು ಮೇಡಮ್? ಸರ್ ಅನ್ನಿಸ್ಬೋದು ಅಂದ್ರೆ ಈಗ ನನ್ಗೆ ಅದು ವಾಪಸ್ಸು ನಮ್ಗೆ ಬೇಕು ಸರ್ ಕಾಸು. ಯಾಕಂದ್ರೆ ಜೀವನವನ್ನ ಕಟ್ಕೊಂಡು ಅಲ್ಲಿಂದ ಬಂದು ಯಾವ್ದೋ ಊರಿಂದ ಬಂದು ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ಕಟ್ಟಿ ಬೆಳಿಗ್ಗೆ ತಿಂದ್ರೆ ಸಂಜೆ ಮಧ್ಯಾಹ್ನ ತಿನ್ನಲ್ಲ, ಹಂಗೆ ಇದೆ ಸರ್. ನಮ್ ಈಗ ಆ ತರದಲ್ಲಿ ಸಂಪಾದನೆ ಮಾಡಿ 6 ಕಾಸ 3 ಕಾಸ ಕೂಡ್ಸಿದ್ರಲ್ಲಿ ಇನ್ನೊಬ್ರ ಹತ್ರ 50,000 ನನ್ನ ಸಾಲನು ತಗೊಂಡು ನಾನು ಕೊಡ್ತೀನಿ ನಿಮ್ಗೆ ಅಂತ ಇಸ್ಕೊಂಡು ಅವ್ರ ಸಾಲನು ನಾನು ತೀರ್ಸಿದ್ದೀನಿ. ಇವರು ಮಾತ್ರ ನನಗೆ ಮೋಸ ಮಾಡಿದ್ದಾರೆ. ಈಗ ಮಹಿಳೆ ಏನಾದ್ರು ನಿಮ್ಗೆ ಧಮಕಿ ಹಾಕಿದ್ರ? ಧಮಕಿ ಹಾಕಿದ್ರು. ಯಾವ್ದು ಕೊಡ್ಬೇಕಾಗಿಲ್ಲ ನಿನ್ಗೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಗಂಡ ತಗೊಂಡಿರೋದು ಮಹಿಳೆ ಗೊತ್ತೇ ಇಲ್ಲ ಅವ್ರ ಹೆಂಡತಿ. ಆದ್ರೆ ಈಗ ಮಹಿಳೆ ಏನ್ ಹೇಳ್ತಾರಂದ್ರೆ, ಆಗ್ಲೇ ನಾವು ಕರೆ ಮಾಡಿದ್ದಕ್ಕೆ ಮಹಿಳೆ ನನ್ನ ಗಂಡ ತಗೊಂಡೇ ಇಲ್ಲ, ಒಬ್ಬ ಏನು ಹರಿಶ್ಚಂದ್ರ ತರ ಒಂದು ಬಿಹೇವ್ ಮಾಡಿದ್ರು ಮಹಿಳೆ. ಇಲ್ಲ ಸರ್, ಒಳ್ಳೇದ್ ಮಾಡ್ಕೊಂಡು ನಮ್ಮನ್ನ ಒಳ್ಳೆ ಇದಕ್ಕೆ ದುಡ್ಡು ನನಗೆ ಬೇಕು ಅಂತ ಕಾರ್ ತಗೊಂಡಿದ್ದಾರೆ. ಅವ್ರ ಹತ್ರ ಆಲ್ರೆಡಿ ಐತೆ, ಸೆಕೆಂಡ್ ಸೆಲ್ ಕಾರ್ ತಗೊಂಡಿದ್ದಾರೆ. ನಮ್ದೇ ದುಡ್ಡು ಇಸ್ಕೊಂಡು ತಗೊಂಡಿದ್ದಾರೆ 1 ಲಕ್ಷ. ಹಿಡಿಯೋದಾ? ಡಬಲ್ ಹಿಡಿಬೇಡ. ಅವರು ಹಿಂಗೆ ಇದನ್ನೇನು ತೋರಿಸ್ತೆ, ಇದನ್ನ ಮಾತ್ರ ತೋರಿಸು ಅಂದಿದ್ದು ನಾನು. ಇದನ್ನ ಮಾತ್ರ ತೋರಿಸ್ಬೇಕು. ತಿರ್ಗಾ ಮತ್ತೆ ನಿಮ್ಗೆ ನಮ್ಮ ಮಹಿಳೆ ಏನಾದ್ರು ಧಮಕಿ ಹಾಕಿದ್ರೆ, ಮಹಿಳೆ ನೋಡಿ ಈ ಮಹಿಳೆ ಈತನ ಹೆಂಡತಿ ನನಗೆ ದೌರ್ಜನ್ಯ ಮಾಡಿದಾಳ ಅಂತ ನೀನು ಹೇಳ್ಬೇಕು. ಇದಪ್ಪ